ನಮಸ್ತೆ, ದಿಸ್ ಇಸ್ ಡೇ 111 ಆಫ್ 150 ಡೇಸ್ ಚಾಲೆಂಜ್. ಟೈಮ್ ನೋಡ್ರಿ 8:27 ಅದ. ಸೊ ನಾವು ಮಾಡ್ಕೋತೀವಿ ಈಗ ನಮ್ಮದು ಓಟ್ ಶೇಕ್. ಅದಾದಮೇಲೆ ಇದು ನಮ್ಮದು ಆ್ಯಪಲ್ ಒಂದು. ಸೊ ಆ್ಯಪಲ್ ಜೊತೆ ನಮ್ದು ಇರುತ್ತೆ 3 ಹೋಲ್ ಎಗ್. ಸೊ ಇದು ನಮ್ದು ಈಗ ಪ್ರೆಸೆಂಟ್ ಇದು ಬ್ರೇಕ್ಫಾಸ್ಟ್ ಟೈಮು. ಸೊ ಇದಿಷ್ಟು ತೊಗೊಂಡು ಫ್ರೆಶ್ ಆಗಿ ನೋಡೋಣ ಆಮೇಲೆ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಹಾಕ್ತೀನಿ ಅಂತ. ಸೊ ಇವತ್ತು ಆಲ್ರೆಡಿ ಒಂದು ಅದ. ಸೊ ಬಟ್ಟೆ ವಾಶ್ ಮಾಡ್ಕೋಬೇಕಂತದ, ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್. 12:03 ಟೈಮು. ಸೊ ಇಲ್ಲಿ ನಮ್ಮದು ಜೂನಿಯರಿಗೆ ವಾಶ್ ಮಾಡ್ಸಕ್ಕೆ ತೊಗೊಂಬಂದೀವಿ. ಬ್ಯಾಟ್ರಿ ಡೌನ್ ಆಗಿತ್ತು ಅಂದ್ಕೊಂಡಿದ್ದೆ, ಸೊ ಹಾಗೆಲ್ಲ ನೋಡೋಣ ಇದಿಷ್ಟು ವಾಶ್ ಗಿಷ್ಟೆಲ್ಲ ಆದಮೇಲೆ ತೊಗೊಂಡು ಹೋಗ್ಬೇಕಾದ್ರೆ ಸಿಗಮಂತ. ಇಲ್ಲಾಂದರೆ ಈಗ ಒಂದು ಸ್ವಲ್ಪ ಬೇರೆ ಕೆಲಸ ಅದ, ಅದಕ್ಕೆ ಹೋಗ್ಬೇಕಾದ್ರೆ ಸಿಗಮ ರಾಕ್ಸಿ ಕರ್ಸಿನ ಬರ್ಲಾತನವ. ಸೊ ನೋಡೋಣ ಅವನ ಜೊತೆ ಹೋಗಿ ಆಫೀಸರ್ ಡ್ರಾಪ್ ಮಾಡ್ತಾನೆ. ವಾಶಿಗೆ ಬಿಟ್ಟಿನಪ್ಪ ಇದಕ್ಕೆ. ಸೊ ಸ್ಟೇ ಟ್ಯೂನ್, ಬಾಯ್. हाँ, तुम्हारा भी आया था वीडियो में, वो भरत था ना, भरत कौन बना इनो? आज बिरयानी के लेके जा रहे क्या? ಸೊ 2:33 ಆಗ ಟೈಮ್. ಈಗ ನಾವು ಹೊಂಟೀವಿ ಮನೆ ಕಡೆಗೆ. ಸೊ ಇನ್ನೇನು ನಜೀರ್ ಬಲ್ಲಿ ಊಟ ಮಾಡಿದ್ವಿ. ಅದನ್ನು ಬಿರಿಯಾನಿ ಮಾಡೀನಿ ಪಾಪವನು ಅಂತಂದ. ಸೊ ನನ್ನ ಸಲಕ್ಕೆ ಎಕ್ಸ್ಟ್ರಾ ಮಾಡಿ ನಾವು ಹೇಳಲ್ಲ ಅಂದ್ರು, ಹಂಗಾಗಿ ಸೊ ಉಂಡಿವಿ. ಸೊ ಹಂಗಾಗಿ ರೈಸ್ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದ್ವಿ, ಲೈಕ್ 450-500 ಆಗಿರ್ಬೋದು ಅನ್ಕೋತೀನಿ ನಾನು. ಸೊ ಹಂಗಾಗಿ ನಾನು ನೈಟ್ ಸ್ಕಿಪ್ ಮಾಡ್ತೀವಿ. ರೈಸ್ 450 ಆಗ್ಯದ ಆಲ್ಮೋಸ್ಟ್ ಅಲ್ಲ. ಸೊ 120 ಗ್ರಾಮ್ ಎಕ್ಸ್ಟ್ರಾ ರೈಸ್. ಸೊ ಅದು ನಾನು ರಾತ್ರಿ ಊಟ ಮಾಡೋಂಗಿಲ್ಲ. ಸೊ ಹಂಗಾಗಿ ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ಸೀದಾ ಜಿಮ್ ಹೋಗಮ್ಮ. ಸೊ ಸಿಗಮಂತ ಆಮೇಲೆ ಏನೇನು ಮಾಡ್ತೀವಿ ಅಂತ. ಸೊ ನಮ್ಮದು ಜೂನಿಯರ್ ಒಂದು ಇಲ್ಲಿ ವಾಶ್ ಮಾಡಕ್ಕೆ ಬಿಟ್ಟಿವಿ. ಆಲ್ಮೋಸ್ಟ್ ಆಗ್ಯದದು ವಾಶ್. ಅದನ್ನು ನೋಡೋಣ ಏನೇನಾಗಿದೆ ಏನೇನಿಲ್ಲ ಆಮೇಲೆ ಒಂದು ತೊಗೊಂಡು ಹೋಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಫೈನಲಿ ಅಂತ ನಮ್ಮ ಮನೆ ಮೇಲೆ ರೋಡ್ ಆಗೈತೆ ನೋಡಪ್ಪ ಅದು. ಹಾಂ, ಸೊ ಇವತ್ತು ಜೂನಿಯರ್ ಗೋಷ್ಠಿ ಜಳಕ ಮಾಡಿಸಿವಿ. ಸಂಡೇ ಎಲ್ಲಿಗಾರ ಬೈಕ್ ತೊಗೊಂಬಂದ್ರೆ ಹೋಗಂಬ್ರಿ ಅಂತ. ಈಗ ಜಿಮ್ಮಿಗೆ ಹೋಗಿ ಬರ್ತೀವಿ ಫಸ್ಟ್. ನಾಳೆ ಮತ್ತು ಇದು ಕೊಂಟೀನಪ್ಪ. ಏನು ರೀ ಏನಿಲ್ಲ, ಫ್ಯಾನ್ ಫಾಲ ಹಿಂಗೆ ಇದು ಹೆಂಗೆ ಬಿಟ್ಟು ಸ್ಟೇಟ್. ಹಾಂ, ಅಲ್ಲಿ ಹೊಸ ತಹಶೀಲ್ ಮೇಲೆ ಬಿಟ್ಬಿಡಿಲ್ಲ ಅಂದ್ರೆ. ಸೊ ನಾವು ಪ್ರೀ ವರ್ಕೌಟ್ ತೊಗೊಂಡು ಹೋದ್ವಿ ಈಗ ಜಿಮ್ಗೆ. ಸೊ ಜಿಮ್ಮಲ್ಲಿ ನಾನು ಮತ್ತು ನಜೀರು ಏನಂದರೆ ಇವತ್ತು ರೆಸ್ಟ್ ಇದ್ದರೂ ಕೂಡ ಡೆಡ್ ಲಿಫ್ಟು ಮತ್ತು ಆರ್ಮ್ಸ್ ಟ್ರೈ ಮಾಡ್ಬೇಕಂತ ಬಂದ್ವಿ. ಸೊ ಡೆಡ್ ಲಿಫ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು 170 ಏನೋ ಹೊಡೆದ್ವಿ. 170 ಆಲ್ಮೋಸ್ಟ್ ಇದಾಗಲಿಲ್ಲ, ಯಾಕಂದರೆ ಸ್ವಲ್ಪ ಸ್ಟ್ರ್ಯಾಪ್ಸ್ ಇರಲಿಲ್ಲ. ಆಮೇಲೆ ಅದು ವೇಟ್ ಲಿಫ್ಟಿಂಗ್ ಚಾಕ್ ಪೌಡ್ರ್ ಇರಲಿಲ್ಲ. ಹಂಗಾಗಿ ಅದು ಮುಗಿಸ್ಕೊಂಡು ಅಲ್ಲಿಂದ ನಾವು ಶಿಫ್ಟ್ ಆದ್ವಿ ಟ್ರೈಸೆಪ್ಪು ಮತ್ತು ಬೈಸೆಪ್ಗೋಸ್ಕರ. ಟ್ರೈಸೆಪ್ಪಲ್ಲಿ ಒಂದು 5 ಎಕ್ಸಸೈಸಸ್, ಆಮೇಲೆ ಬೈಸೆಪ್ಪಲ್ಲಿ ಒಂದು 5 ಎಕ್ಸಸೈಸಸ್. ಟ್ರೈಸೆಪ್ಪಲ್ಲಿದ್ದು ಟ್ರೈಸೆಪ್ ಪುಷ್ ಡೌನು ಡಬಲ್ ಹ್ಯಾಂಡೆಡ್. ಇದ್ರ ಜೊತೆ ನಾವು ಮಾಡಿರ್ತೀವಿ ಯಾವುದಂತಂತಂದರೆ ವಾಪಸ್ಸು ಕೇಬಲಲ್ಲಿನೇ ವಿತ್ ರಾಡ್ ಬೈಸೆಪ್ ಕರ್ಲ್ಸ್. ಸೊ ಅದು ನೋಡ್ಬೋದು ಈ ಎಕ್ಸಸೈಸ್. ಸೊ ನಮಗೆ ಇದು ಫಸ್ಟ್ ಎಕ್ಸಸೈಸ್ ಅಂದ್ರೂ ನೋಡ್ಬೋದು. ಇದರಲ್ಲಿ ನಮಗೆ ನಮ್ಮದು ಬೈಸೆಪ್ ಮತ್ತು ಟ್ರೈಸೆಪ್ ಹೆಂಗೆ ಬೈಸೆಟ್ ಆಗ್ಲಾಗತ್ತದ ಅಂತೇಳಿ. ಸೊ ಇದ್ರ ಜೊತೆ ನಾವು ಮಾಡಿರ್ತೀವಿ ನೆಕ್ಸ್ಟ್ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಎಕ್ಸ್ಟೆನ್ಷನ್ ಫ್ರಮ್ ಡೌನ್ ಟು ಅಪ್ಪರ್ ಸೈಡ್. ಸೊ ಇದ್ರ ಜೊತೆ ನಾವು ಮಾಡ್ತೀವಿ ಏನಂದರೆ ಡಂಬಲ್ ವಿತ್ ಬೆಂಚ್ ಎಕ್ಸ್ಟೆನ್ಷನ್. ಸೊ ಸೀಟೆಡ್ ಅದನ್ನು. ಸೊ ಅದ್ರ ಜೊತೆ ನಾವು ಮಾಡ್ತೀವಿ ನೆಕ್ಸ್ಟು 45 ಡಿಗ್ರಿ ಆ್ಯಂಗಲ್ ಎಕ್ಸ್ಟೆನ್ಷನು. ಅದ್ರ ಜೊತೆ ನಾವು ಎಕ್ಸಸೈಸ್ ಒಂದು ಮಾಡಿರ್ತೀವಿ ಯಾವುದಂತಂದರೆ ಸ್ಟ್ಯಾಂಡಿಂಗ್ ವಿತ್ ಬಿಗ್ ರಾಡ್, ಲೈಕ್ ಅದನ್ನು ಕರ್ಲ್ಸೆ. ಸೊ ಯಾಕಂತಂದರೆ ಒಂದು ಕ್ಲೋಸ್ ರೇಂಜ್ ಆಮೇಲೆ ಒಂದು ವೈಡ್ ರೇಂಜ್ ಮಾಡಿರ್ತೀವಿ, ಎಲಿವೇಶನ್ ಸಿಗಲಿ ನಮಗೆ ಬೈಸೆಪ್ಗೆ ಅಂತೇಳಿ. ಸೊ ಇದ್ರ ಜೊತೆ ನಾವು ಮಾಡ್ತೀವಿ ನೆಕ್ಸ್ಟ್ ಎಕ್ಸಸೈಸ್ ಏನಂತಂದರೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಪುಷ್ ಡೌನು. ಅದ್ರ ಜೊತೆ ನಾವು ಮಾಡ್ತೀವಿ ಪಿಚರ್ ಕಲ್ಸ್. ಸೊ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ 5th ಎಕ್ಸಸೈಸ್ ಕಾಂಬಿನೇಷನ್ ಯಾವುದಪ್ಪ ಅಂತಂತಂದರೆ ನಾವು ಮಾಡ್ತೀವಿ ನಮ್ಮದು ಈಜೆಡ್ ಬಾರ್ಬೆಲ್ ಕರ್ಲ್ಸ್ ಸ್ಕಲೇಟರ್. ಅದಾದಮೇಲೆ ಅದ್ರ ಜೊತೆ ನಾವು ಮಾಡ್ತೀವಿ ಹ್ಯಾಮರ್ ಕರ್ಲ್ಸ್. ಸೊ ಇದು ನಮ್ಮದು ಕಂಪ್ಲೀಟ್ ವರ್ಕೌಟ್ ರೂಟೀನು ನಮ್ಮದು ಆರ್ಮ್ಸ್ ಎಕ್ಸಸೈಸ್ಗೆ. ಸೊ ಇದ್ರ ಜೊತೆ ನಾವೇನಂತಂತಂದರೆ 3 ಸೆಟ್ ಈಚ್ ಇರುತ್ತೆ. ಅದನ್ನು ಲೋವರ್ ಟು ಹೈಯರ್. ಬಟ್ ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಯಾಕೋ ಆಲ್ಮೋಸ್ಟ್ ಅಲ್ಲಿ ನಾವು PR ಲೈಕ್ ಅಂದರೆ ಹೆವಿ ವೇಟೆಡ್ ಇಟ್ ಮಾಡೋಕ್ಕಾಗಲಿಲ್ಲ. ಲೈಕ್ ಇದರಲ್ಲಿ ಡೆಡ್ ಲಿಫ್ಟ್ನಲ್ಲಿನೂ ಆಲ್ಮೋಸ್ಟ್ 200 ನಾರ್ಮಲ್ ಹೊಡಿತಿರ್ತೀವಿ ನಾವು. ಬಟ್ 170 ಒಂದು ಸ್ವಲ್ಪ ನಿನ್ನೆ ಅದೇ ಯಾಕಂದರೆ ಒಂದು ಸ್ವಲ್ಪ ಡಿಹೈಡ್ರೇಟ್ನ ಆಗಿರ್ತದೆ. ಅದಾದಮೇಲೆ ಒಂದು ಸ್ವಲ್ಪ ಇದನ್ನು ಇರಲ್ಲ ನಮಗೆ ಕೈ ಅದೆಲ್ಲ ಪೌಡ್ರ್ ಚಾಕ್ ಪೌಡ್ರ್ ಅದೆಲ್ಲ ಅಂತೇಳಿ.
ಸೊ ಅದ್ರ ಜೊತೆ ವಾಪಸ್ ನಾವು ನಿನ್ನೆ ಬೈಸಪ್ ಆಗಲಿ ಟ್ರೈಸಪ್ ಆಗಲಿ ಹೊಡಿಬೇಕಂತಂದ್ರೆ ಅದೇನೋ ಒಂದು ಫೀಲ್ ಲೈಕ್ ಡ್ರೈನ್ಡ್ ಔಟ್ ಫೀಲ್ ಬರ್ಲತ್ತಿತ್ತು. ಸೊ ಹಂಗಾಗಿ ನಾರ್ಮಲ್ ವೇಟ್ ಲೈಕ್ 5-10 ಈ ಥರ ಇದರಲ್ಲಿ ಉಳಿದಿರೋ ವೇಟ್ಸ್ಗಳೆಲ್ಲ ಹೆಂಗಂದರೆ 30-40 ಈ ಥರ 50 ಎಲ್ಲ ರೀಚ್ ಮಾಡೋವೆಲ್ಲ 40ಗೆ ಒಂದು 10 kgs ಆ ಥರ ಎಲ್ಲ ಲೆಸ್ ಮಾಡೀವಿ ನಿನ್ನೆ ಯಾವುದೇ ಒಂದು ವೇಟ್ ಹೊಡಿಬೇಕಾದ್ರೆ. ಬಟ್ ಪಂಪ್ ಮಾತ್ರ ಸೂಪರ್ ಲೈಕ್ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ನೀವು ಎಕ್ಸಸೈಸಲ್ಲಿ ನೋಡ್ಬೋದು. ಆಮೇಲೆ ಕೆಲವೊಂದು ಇನ್ಸ್ಟಾದಾಗ ಸ್ಟೋರಿನ ಹಾಕಿರ್ತೀನಿ, ಬಟ್ ಅದರಲ್ಲೇನೋ ನೀವು ವ್ಯೂ ಮಾಡ್ಬೋದು ಏನದಂತ ಕಿಶಿಂದ. ಬಟ್ ಒಂದು ಸ್ವಲ್ಪ ಟೈಮ್ ಸಿಗೋವಲ್ತು ಲೈಕ್ ನಮ್ದು ಬೇರೆ ಅದಕ್ಕೆ ಲೈಕ್ ಕ್ಯಾಬ್ಸ್ ಎಕ್ಸಸೈಸ್ ಒಂದೆರಡು ಪುಷ್ ಮಾಡ್ಬೇಕಂತ ಮಾಡಿಲ್ಲ. ಅದಕ್ಕೆ ಮಂಡೆಯಿಂದ ಒಂದು ಬೇರೆ ಪ್ಲ್ಯಾನ್ ಮಾಡೀವಿ. ಸೊ ಅದೇನಿರುತ್ತೆ ಏನಿಲ್ಲ ಅಂತೇಳಿ ಅವತ್ತಿನ ದಿವಸ ಸಿಗಂಬಂತ ಏನು ಮಾಡ್ತೀವಿ ಏನಿಲ್ಲ ಅಂತ. ಸೊ ಅದಾದಮೇಲೆ ಏನಂತಂದರೆ ಎವ್ರಿ ಸೆಟ್ ಆದಮೇಲೆ ರೆಸ್ಟ್ ಇದ್ರಾಗೂ ಜಾಸ್ತಿ ರೆಸ್ಟ್ ಕೊಡ್ತಾ ಇಲ್ಲ. ಅದಾದಮೇಲೆ ಯಾಕಂದರೆ ಮಳೆ ಅದೆಲ್ಲ ಜಾಸ್ತಿ ಇರೋದ್ರಿಂದ ಕರೆಂಟ್ ಹೋಗ್ಲತ್ತವ, ಇಲ್ಲಿ ಇನ್ವರ್ಟ್ರ್ ಒಂದಿಲ್ಲ. ಸೊ ಹಂಗಾಗಿ ಯಾವಾಗ ಹೋಗ್ತೀವಿ ಏನಿಲ್ಲ ಅಂತೇಳಿ ಆಲ್ಮೋಸ್ಟ್ ನಮ್ಗೆ ಎಷ್ಟು ಈಸಿ ಆಗ್ತಿರುತ್ತೆ ಅಷ್ಟು ಜಲ್ದಿ ಲೈಕ್ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋ ಫೀಲ್ನಾಗ ಇರ್ಲಾಕತ್ತೀವಿ. ಅದು ಬಿಟ್ಟು ಏನೂ ಇರಲ್ಲ. ಆಮೇಲೆ ಅವ್ರಿಗೂ ಹೇಳಿ ಸಾಕಾಗ್ಯದ ಜಿಮ್ನಾಗ ಹುಡುಗರಿಗೆ ಇವೆಲ್ಲ ಅಟ್ಲೀಸ್ಟ್ ಕೋಲ್ಡ್ ವಾಟರ್ ಇದು ಮಾಡ್ರಿ ಪ್ರೊವೈಡ್ ಮಾಡ್ಸಿರಪ್ಪ, ಇಲ್ಲಾಂದ್ರೆ ಫ್ಯಾನ್ಸ್ಗಳಾದ್ರೆ ಅಟ್ಲೀಸ್ಟ್ ಇನ್ವರ್ಟರ್ ಮೇಲೆ ಇದು ಮಾಡಿರಿ ಅಂತೇಳಿ. ಯಾಕಂದರೆ ಗೊತ್ತಾಗಲ್ಲ ಆ ರೇಂಜಲ್ಲಿ ಡ್ರೈನ್ ಔಟ್ ಆಗ್ಲಾಕತ್ತೀವಿ. ಇದರಲ್ಲಿ ನೋಡ್ಬೋದು ಪಂಪ್ ಆಲ್ಮೋಸ್ಟ್ ಅಲ್ಲಿ ಇದು 40 kg ನಾವು ಇಟ್ ಮಾಡ್ಲಾಕತ್ತದ್ದು ಪಿಚರ್ ಕಲ್ಸಲ್ಲಿ. ಸೊ ಇದರಲ್ಲಿ ಪಂಪ್ ನೋಡ್ರಿ ಇದು ಲಾಸ್ಟ್ ನಮ್ಮದು. ಅದಾದಮೇಲೆ ಇದು ನಮ್ಮದು ಲಾಸ್ಟ್ ಸೂಪರ್ ಸೆಟ್ ಲೈಕ್ ಸ್ಕಲ್ಲಂಟರ್. ಅದಾದಮೇಲೆ ಈಜರ್ ಬಾರ್ಬಲ್ ಕಲ್ಸಲ್ಲಿದೆ. ಅದು ಮುಗಿಸ್ಕೊಂಡು ಇದ್ರ ಜೊತೆ ನಾವು ಮಾಡ್ತೀವಿ ಹ್ಯಾಮರ್ ಕಲ್ಸ್. ಇದು ಫಸ್ಟ್ ಸೆಟ್, ಇದನ್ನು ನೋಡ್ಬೋದು 5. ಅದಾದಮೇಲೆ ನೆಕ್ಸ್ಟ್ 10-15 ಮಾಡಿರ್ತೀವಿ. ಆಲ್ಮೋಸ್ಟ್ ನಾವು ರೆಗ್ಯುಲರ್ ಇದು 20-25 ಈ ಥರ ಹಿಟ್ ಮಾಡ್ತೀವಿ. ಜಾಸ್ತಿ ಟ್ರೈನ್ ಮಾಡಲ್ಲ ನಾವಿದು, ಬಟ್ ಕಂಪ್ಲೀಟ್ ಏನೋ ಒಂದು ಹಾಫ್ ಇದ್ದಾಗ ಇಷ್ಟ ಮಾಡ್ತಿರ್ತೀವಿ. ಲೈಕ್ ನಮ್ಮದು 5 ಡೇಸ್ ಸ್ಪ್ಲಿಟ್ ಇರೋದ್ರಿಂದ ನೆಕ್ಸ್ಟ್ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡ್ಲಾಕತ್ತೀವಿ. ಇದು 5 ಡೇಸ್ ಸ್ಪ್ಲಿಟ್ ಅದ. ಈಗ ರೆಸ್ಟ್ ಡೇನ ಇದು ಟ್ರೈಸೆಪ್ ಮತ್ತು ಬೈಸೆಪ್ ನಾವು ಆರ್ಮ್ಸ್ ಕಂಪ್ಲೀಟಾಗಿ ವರ್ಕೌಟ್ ಮಾಡ್ತಿರ್ತೀವಿ. ಸೊ ಇದ್ರದ್ದು ಏನಿರುತ್ತಲ್ಲ ನೆಕ್ಸ್ಟ್ ಮಂಡೇ ನಾನು ನಿಮ್ಗೆ ಹೇಳ್ತೀನಿ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ, ಅದೇನು ಚೇಂಜಸ್ ಮಾಡ್ಲಾಕತ್ತೀನಿ ಇದರಲ್ಲಿ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ಇದು ನಂದು 111th ಡೇ ಅನ್ಕೋತೀನಿ. ಇನ್ನೊಂದು ಲೈಕ್ 40 ಡೇಸ್ ರೌಂಡ್ ಆಫ್ ಅಂತ ಹೇಳಿದ್ರೂ ಹೋಗುತ್ತಾ. ಅದಾದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಬೇರೆದೇನೋ ಒಂದು ಅನೌನ್ಸ್ ಮಾಡೋದದ. ಸೊ ಸಿಗಮ್ಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಈಗ ವಾಕ್ 8:37. ಸೊ ಕರೆಂಟ್ ಹೋಯ್ತು, 25 ನಿಮಿಷ ಆಗಿತ್ತು ವಾಕು. ಸೊ ಸಿಗಮ್ಮಂತ ಮನೆಗೆ ಹೋದ್ಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್. 8:44 ಈಗ ಟೈಮ್ ನೋಡ್ಬೋದು. ಫುಲ್ ಹೆವಿ ಅಂದರೆ ಹೆವಿ ಮಳೆ ಅದ. ಅವನು ಬ್ಯಾಸ್ಗ್ಯಾಗ ರಾತ್ರಿಗೆ ಹಿಂಗೆ ಮಳೆ, ಮುಂಜಾನೆ ಅಂತರ ಮುಕ್ಕಳಿಯಾಗ ಬಿಸಿಲು. ಈ ಹುಮಿಡಿಟಿದಾಗ ಸತ್ತು ಹೋಯ್ತು ನಾವು 2 ನಡಬರ್ಕ್ ನಮ್ಮ ಉತ್ತರ ಕನ್ನಡದಾಗ. ಇಂಥರದಾಗ ಮತ್ತು ನಮ್ಮಲ್ಲಿ ಮಂದಿ ಅವನೊಂದು ಚಹಾ ಕುಡಿಯೋದು ಬಿಡಲ್ಲ. ಇಂಥ ಇದಾರ ನಾವು ಜಿಮ್ ಮಾಡಿ ಸೈಲಾಕತ್ತೇವೆ, ಹುಡುಗರು ಚಹಾ ಕುಡಿ ಸೈಲಾಕತ್ತವ. ಏನು ಮಾಡೋಕ್ಕಾಗಲ್ಲ. ನೋಡಮ್ಮ ಈಗ ಮನೆಗೆ ಹೋಗ್ಬೇಕಂತಂದ್ರೆ ಹಿಂಗೆ ಹೊಂಟದ. ಈಗ ಮತ್ತು ಕಾರ್ ಅದ ಅಂದ್ರೆ ಕಾರ್ ಬಲ್ಲಿ ಹೋಗ್ಬೇಕಂದ್ರೆ ಆಗಲ್ಲ, ಈಗ ಅಷ್ಟು ಇದದ. ಸೊ ಆಲ್ಮೋಸ್ಟ್ ರೀಚ್ ಆಗಕ್ಕೆ 9 ಆಗ್ಬೋದು ನಾವು. ನೋಡಮ್ಮ ಸಿಗಮ್ಮಂತ. ಸೊ ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟಿಂಗ್, ಬಾಯ್. 9:27 ಆಗ್ಯದ. ಇಷ್ಟು ಮಳೆ ಲೈಕ್ ಸಣ್ಣ ಹೊಂಟದ, ಬಟ್ ಅಂದ್ರೆ ಸ್ಟಿಲ್ ನಾವು ವಾಕಿಂಗ್ ಹೊಂಟೀವಿ ನಮ್ದು. ನೋಡೋಣಂತ ಎಷ್ಟು ಹೊತ್ತು ಮಾಡ್ತೀವಿಲ್ಲ ಅಂತ ಆಗ್ತೀವಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿಗಮ್ಮಂತ ಆಮೇಲೆ ವಾಕ್ ಮುಗಿಸ್ಬೇಕಾದ್ರೆ. ಟೇಕ್ ಕೇರ್. ಸೊ ಇದು ಈಗ ನಾವು ಮಲ್ಕೊಳಕ್ಕೆ ಹೋಗ್ತೀವಿ. 10:30 ಅಲ್ಲತ್ತ ಟೈಮು. 10:35 ಆಗ್ಯದ. ಸೊ ಹೋಗ್ತೀವಿ ನಾವು ಇಲ್ಲಿಂದ ಮನೆಗೆ. ಅದಾದಮೇಲೆ ಲೈಕ್ ಊಟ ಅಂತಿರಲ್ಲ ಇವತ್ತು. ಸೊ ಏನಂದರೆ ಮಧ್ಯಾಹ್ನ ಜಾಸ್ತಿ ತಿಂದಿದ್ವಲ್ಲ ಆಫೀಸ್ ಹೇಳಿದ್ನಲ್ಲ. ಸೊ ಹಂಗಾಗಿ ಇಲ್ಲಿಂದ ಸೀದಾ ವಾಕ್ ಮುಗಿಸ್ಕೊಂಡು ನಾವು ಹೋಗ್ತೀವಿ ಮಲ್ಕೊಳಕ್ಕೆ. ಸೊ ನಾಳೆ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಅದ, ಏನಾದೇನಿಲ್ಲ ಅಂತ ಸಿಗಮ್ಮಂತ ನಾಳೆನೇ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಾನು ಮಳೆ ಹೊರದು ಬಿಡೋಲ್ತು, ಲೈಕ್ ಗದರ್ಸಾಕತ್ತ ಸಣ್ಣ ಸ್ಲೋ ಮಳೆ ಅದ. ನೋಡಪ್ಪ ಏನಾಗ್ತೇನಿಲ್ಲ ಅಂತೇಳಿ. ಸೊ ಸಿಗಮ್ಮಂತ ನಾಳೆ. That's it for today. We are signing off. Good night and take care.